ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿಗೆ ಇನ್ನೂ ಜಸ್ಟ್ 2 ದಿನ ಮಾತ್ರ ಟೈಮ್ ಇರೋದು. ಸೊ ಇನ್ನೂ ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ, ಯಾಕಂದರೆ ಇವತ್ತು August 1, ಸೊ ಲಾಸ್ಟ್ ಡೇಟು August 3. ಸೊ ಇನ್ನೂ ಯಾರು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೋರಿ. ಮತ್ತು ಯಾರು ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡ್ಬೇಕು ಅನ್ನೋರು ಕೂಡ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡ್ಕೋಬೋದು. ಅಂದರೆ ಒಬ್ಬೊಬ್ರು ಏನು ಕೇಳಕತ್ತಾರೆ ಅಂದರೆ, ಅಣ್ಣ ನಾನು ಆಪ್ಷನ್ ಎಂಟ್ರಿ ಮಾಡೀನಿ ಬಟ್ ಇನ್ನೊಂದು ಸ್ವಲ್ಪ ಕಾಲೇಜಸ್ ಆ್ಯಡ್ ಮಾಡಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಕೇಳಕತ್ತಾರೆ. ಸೊ ನೀವು ಸೇಮ್ ಲಾಗಿನ್ ಆಗಿ ಅದು ಹೆಂಗೆ ಪ್ರೊಸೀಜರ್ ಇತ್ತು ಹಂಗೆ ಪ್ರೊಸೀಜರ್ ಮೇಲೆ ಲಾಗಿನ್ ಆಗಿ ನಿಮ್ಮ CT ನಂಬರು ಅಪ್ಲಿಕೇಶನ್ ನಂಬರ್ ಹಾಕಿ ಸೀಕ್ರೆಟ್ ಕೀ ಕೋಡ್ ಹಾಕಿ ನೀವೆಲ್ಲ ಮತ್ತೆ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮತ್ತೆ ನಿಮ್ಮ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡ್ಕೋಬೋದು. ಸೊ ಇನ್ನೊಂದು ಏನಪ್ಪ ಅಂದರೆ, ಇವಾಗ ಆಪ್ಷನ್ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟು. ಅಂದರೆ ಏನಪ್ಪ ಅಂದರೆ, ನಿಮಗೆ ಒಂದು ಲಾಸ್ಟ್ ವಿಡಿಯೋ ಅಂದರೆ ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಅದ್ರ ಬಗ್ಗೆ. ಅದರಲ್ಲಿ ನಿಮಗೆ ಏನು ಹೇಳಿದೆಪ್ಪ ಅಂದರೆ, ಸುಮ್ಮನೆ ಅದು ಸ್ಯಾಂಪಲ್ ರಿಸಲ್ಟು, ಅಂದರೆ ಅದು ರಿಯಲ್ ರಿಸಲ್ಟ್ ಅಲ್ಲ, ಸುಮ್ಮನೆ ಸ್ಯಾಂಪಲ್ಲು. ಸುಮ್ಮನೆ ನಿಮ್ಮ ಕ್ರಿಕೆಟ್ ಆಡೋಕೆ ನೀವು ಫಸ್ಟ್ ಬಾಲ್ ಆಡ್ತಿರಲ್ಲ ಟ್ರೈ ಬಾಲು, ಸೊ ಅದೇ ಥರ ಇದನ್ನು ಕೂಡ ಅಂದರೆ ನಿಮ್ಗೆ ಟ್ರೈ ರಿಸಲ್ಟ್ ಅಂದರೆ ನಿಮ್ಮ ಕಾಲೇಜ್ ಸಿಕ್ಕಿರುತ್ತೋ ಇಲ್ಲ, ಸುಮ್ಮನೆ ನಿಮಗೆ ಟ್ರೈ ಅಂದರೆ ನಿಮ್ಗೆ ಟ್ರಯಲ್ ಥರ, ಸುಮ್ಮನೆ ಇದು ಅಂದರೆ ಫೈನಲ್ ರಿಸಲ್ಟ್ ಅಲ್ಲ, ಸುಮ್ಮನೆ ಟ್ರಯಲ್ ಥರ. ಇವಾಗ ನಿಮ್ಮ ಕಾಲೇಜ್ ಸಿಕ್ಕಿರ್ತದಪ್ಪ, ಸೊ ಆ ಕಾಲೇಜ್ ಸಿಗ್ತದಂದರೆ ಮತ್ತು ನಿಮ್ಗೆ ಅದು ಮಾಕ್ ಅಲಾಟ್ಮೆಂಟ್ ಆದಮೇಲೆ ಏನಪ್ಪ ಅಂದರೆ ನಿಮಗೆ ರೀಅರೇಂಜು ಡಿಲೀಟ್ ಮತ್ತು ಆ ಕಾಲೇಜ್ ಡಿಲೀಟ್ ಆಪ್ಷನು ಮತ್ತು ಹಿಂದೆ ಮುಂದೆ ಮಾಡ್ಕೊಳ್ಳೋದು ಅದೆಲ್ಲ ಆಪ್ಷನ್ಸ್ ಬಿಡ್ತಾರೆ. ಅಂದರೆ ನೀವು ಮತ್ತೆ ಇನ್ನೊಂದು ಸಲ ಆಪ್ಷನ್ ಎಂಟ್ರಿ ಒಳಗೆ ರೀಅರೇಂಜ್ ಮಾಡ್ಬೋದು. ಮತ್ತು ಆ ಕಾಲೇಜ್ ಬೇಡ ಅಂದರೆ ಆ ಕಾಲೇಜ್ ನೀವು ತೆಗಿಬೋದು, ಅದು ನಿಮ್ಮ ಇಷ್ಟ. ಅದಕ್ಕೂ ಟೈಮ್ ಕೊಡ್ತಾರೆ, ಅದಕ್ಕೆ ಮಾಕ್ ಅಲಾಟ್ಮೆಂಟ್ ಅನ್ನೋದು. ಸೊ ಅದು ಹೆಂಗೆ ಚೆಕ್ ಮಾಡ್ಕೋಬೇಕಪ್ಪ, ರಿಸಲ್ಟ್ ಹೆಂಗೆ ಚೆಕ್ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ ನೋಡಿರಿ. ಫಸ್ಟು ಅಂದರೆ ಇವಾಗ ನಾನು ಏನು ಇನ್ಫಾರ್ಮ್ ಮಾಡಿದೆ ಅಂದರೆ, ಫಸ್ಟು 3 ಲೈನ್ಸ್ ಮೇಲೆ ಬಂದುಬಿಟ್ಟು ಪ್ರವೇಶ ಮೇಲೆ ಕ್ಲಿಕ್ ಮಾಡಿ ನಿಮಗೆ UGCET 2024 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ನಾನು ಹೇಳಿದೆ ಏನೇ ಅಪ್ಡೇಟ್ ಬಿಟ್ಟರು ನಿಮಗೆ ಇಲ್ಲೇ ಬಿಡ್ತಾರೆ ಅಂತ. ಸೊ ಇವಾಗ ಆಪ್ಷನ್ ಎಂಟ್ರಿ ಮುಗಿದ ನಂತರ ಇಲ್ಲಿ ಇದೆಲ್ಲ UGCET 2024 ಪ್ರೊವಿಷನಲ್ ಶುಲ್ಕ ರಚನೆ ಮತ್ತು ಮೊದಲ ಸುತ್ತಿನ ಸ್ಟೇಟ್ ಮ್ಯಾಟ್ರಿಕ್ಸು ಇದು ಏನೋ ಮುಂಚೆ ಅಪ್ಡೇಟ್ ಮಾಡಿದರು. ಸೊ ಇವಾಗ ಅದು ತೆಗೆದು ಇಲ್ಲಿ ಮೇಲೆ ಅಪ್ಡೇಟ್ ಮಾಡಿದ್ದಾರೆ. ಸೊ ಇವಾಗ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಮುಗಿದ ಮೇಲೆ ಏನಪ್ಪ ಅಂದರೆ ನಿಮಗೆ ಇದ್ರ ಮೇಲೆ ಕಾಣಿಸುತ್ತೆ. ಅದೇನು ಕಾಣಿಸುತ್ತಪ್ಪ ಅಂದರೆ UGCET 2024 ಫಸ್ಟ್ ರೌಂಡು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಕಾಣಿಸುತ್ತಾ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಒಂದು ಪೇಜ್ ಓಪನ್ ಆಗ್ತದೆ. ಅದೇನಪ್ಪ ಅಂದರೆ ನೋಡ್ರಿ, ಇಲ್ಲಿ ಈ ಥರ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕಾಣಿಸ್ತದೆ ನೋಡಿರಿ, UGCET 2023 ಮಾಕ್ ಅಲಾಟ್ಮೆಂಟ್ ರಿಸಲ್ಟು. ಸೊ ಕೆಳಗೆ ಏನಿದೆ ಅಂದರೆ CET ನಂಬರು, ಅಂದರೆ ನೀವು ಆಪ್ಷನ್ ಎಂಟ್ರಿ ಹಾಕುವಾಗ ನೀವೇನು ಹಾಕಿದ್ರಲ್ಲ 5 ಡಿಜಿಟ್ಸ್ ನಂಬರ್ಸು HZ17 ಫಾರ್ ಎಕ್ಸಾಂಪಲ್ಲು ಈ ಥರ. ಸೊ ಅದನ್ನೇ ಹಾಕಿ ನೀವು ಅಲ್ಲಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಶೋ ಆಗ್ತದೆ. ಅಂದರೆ ನಿಮಗೆ ಕಾಲೇಜ್ ಸಿಕ್ಕಿದೋ ಇಲ್ಲ, ಸುಮ್ಮನೆ ಶಾಂಪಲ್ ರಿಸಲ್ಟು, ಕಾಲೇಜ್ ಸಿಕ್ಕಿರುತ್ತೋ ಇಲ್ಲ ಅದು. ಮತ್ತು ಇನ್ನೊಂದು ಇದರಿಂದ ಏನು ಹೆಲ್ಪ್ ಅಂದರೆ, ಫಾರ್ ಎಕ್ಸಾಂಪಲ್ 1,50,000 ಇದ್ದವರು, 1,70,000 ಇದ್ದರು, 2,00,000 ಇದ್ದವರು ನೀವು ಜಸ್ಟ್ 50-60 ಕಾಲೇಜ್ ಹಾಕಿರ್ತೀರ, ಬಟ್ ನಿಮಗೆ ಕಾಲೇಜ್ ಸಿಕ್ಕಿರಲಿಲ್ಲ. ಸೊ ಆಗ ನಿಮಗೊಂದು ಐಡಿಯಾ ಬರ್ತದೆ, ಏನಪ್ಪ ಅಂದರೆ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಬೇಕಿತ್ತು, ಅಂದರೆ ಕಾಲೇಜ್ ಸಿಕ್ತಿತ್ತು ಒಂದು ಐಡಿಯಾ ಬರ್ತದೆ. ಸೊ ಅವಾಗ ನೀವು ಇದರಿಂದ ಅದನ್ನು ಕೂಡ ಹೆಲ್ಪ್ ಆಗ್ಬೋದು. ಸೊ ಅವಾಗಾದರೂ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಅದಕ್ಕೆ ನಾನು ಹೇಳಕತ್ತೀನಿ ಏನಪ್ಪ ಅಂದರೆ, ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, 2 ಲಕ್ಷ ಇದ್ರೂ ಪರವಾಗಿಲ್ಲ, ನಿಮ್ಮ ಕಾಲೇಜ್ ಸಿಗ್ತದೆ ಅಂತ ಹೇಳಕತ್ತೀನಿ. ಸೊ ಮಾಕ್ ಅಲಾಟ್ಮೆಂಟ್ ಅಂದರೆ ಏನಪ್ಪ ಅಂದರೆ ಸುಮ್ಮನೆ ಸ್ಯಾಂಪಲ್ ರಿಸಲ್ಟು. ಮತ್ತು ಅದು ಹೆಂಗೆ ಚೆಕ್ ಮಾಡ್ಬೇಕಂದ್ರೆ ಅಲ್ಲೇ ನಿಮ್ಗೆ KFC ಅದಲ್ಲೇ ಬರ್ತದೆ. ಆ ಲಿಂಕ್ ಕೂಡ ನಾನು ಬಿಡ್ತೀನಿ, ಲಿಂಕ್ ಅಂದರೆ ರಿಸಲ್ಟ್ ಬಿಟ್ಟ ಮೇಲೆ ನಾನು ಬಿಡ್ತೀನಿ ಆ ಲಿಂಕು. ಸೊ ಇದೇ ಥರ ಇರ್ತದೆ ರಿಸಲ್ಟ್ ಚೆಕ್ ಮಾಡ್ಕೊಳ್ಳೋದು. CET ನಂಬರ್ ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮಗೆ ರಿಸಲ್ಟ್ ತೋರಿಸ್ತದೆ. ಸೊ ಇಷ್ಟೇ, ಮತ್ತೇನಿಲ್ಲ. ಮತ್ತೆ ಬೇಗ ಆಪ್ಷನ್ ಎಂಟ್ರಿ ಮಾಡ್ಕೊರಿ, ನಾಳೆ 2 ದಿನ ಟೈಮ್ ಇರೋದು. ಸೊ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊರಿ. ಮತ್ತು ಮಾಕ್ ಅಲಾಟ್ಮೆಂಟ್ ಬಿಟ್ಟ ಮೇಲೆ ನಾನು ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತೀನಿ, ಅದ್ರ ಬಗ್ಗೆ ಏನು ವರಿ ಬೇಡ. ಸೊ ಏನೇ ಅಪ್ಡೇಟ್ ಬಂದರೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿಗೂ ನನ್ನ ಚಾನಲ್ ನೋಡ್ತಾಯಿರಿ. ಟೇಕ್ ಕೇರ್, ಬಾಯ್.